ಎಲ್ಲರಿಗೂ ನಮಸ್ಕಾರ. ಒನ್ಸ್ ಅಗೇನ್ ವೆಲ್ಕಮ್ ಟು ಎಕ್ಸಾಮೈನ್ ಚಾನಲ್. ರೀಸೆಂಟ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ದಟ್ ಆಪ್ಟಿ ಸ್ಮಾರ್ಟ್ ಸಾಲ್ವ್ ಸೀರೀಸ್. ಇದರಲ್ಲಿ ಏನಾಗುತ್ತೆ ಅಂದರೆ ಬೈಲಿಂಗ್ವಲ್ ಆಗಿ ನಾವು ನಿಮಗೆ ರೀಸೆಂಟಾಗಿ ಆಗಿರೋ ಎಕ್ಸಾಮ್, ಇದು ಇವತ್ತೇ ನಡೆದಿರೋ ಎಕ್ಸಾಮ್ ಇದು. ಅದು 9ನೇ ತಾರೀಕು ಇವತ್ತೇ ನಡೆದಿದ್ದು KEA ಪೇಪರ್ದು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ನಾವು ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸಾಲ್ವ್ ಮಾಡಿಕೊಡ್ತಿದ್ವಿ. ಬನ್ನಿ ದ್ವಿಭಾಷಾ ಶೈಲಿಯಲ್ಲಿ ಕಲಿಯೋಣ. ಲೆಟ್ ಸ್ಟಾರ್ಟ್. ಫಸ್ಟ್ ಪೇಪರ್ನಲ್ಲಿ ಯಾವ ಥರ ಇತ್ತು, ವೇಟೇಜ್ ಹೆಂಗಿತ್ತು, ಪೇಪರ್ ಯಾವ ಲೆವೆಲ್ ಇತ್ತು, ಏನಿತ್ತು ಅಂತ ಒಂದು 2 ಮಿನಿಟ್ಸ್ ನೋಡ್ಬಿಡೋಣ. ಇದರಲ್ಲಿ ನೀವು ನೋಡಿದ್ರಂದರೆ ವೇಟೇಜ್ ಜಾಸ್ತಿ ಯಾವಾಗಲೂ KEA ಪೇಪರಲ್ಲಿ ಕರೆಂಟ್ ಅಫೇರ್ಸ್ ಮತ್ತು ಹಿಸ್ಟ್ರಿಗೆ ಹೋಗುತ್ತೆ. ಬಿಟ್ಟಂದರೆ ಮ್ಯಾಥ್ಸ್, ಮೆಂಟಲ್ ಎಬಿಲಿಟಿ ಮತ್ತು ಸೈನ್ಸ್ ಕ್ವಶನ್ಸು ಭಾಳ ಇರುತ್ತೆ. ಇದು ವೇಟೇಜು. ಅದರಲ್ಲಿ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಒಂದು ಸ್ವಲ್ಪ ರೀಸೆಂಟಾಗಿ ಬಂದದ್ದು, ಬಟ್ ಹಾರ್ಡ್ ಲೆವೆಲ್ ಇದ್ವು. ಅದನ್ನು ಬಿಟ್ಟು ಅಂದರೆ ಹಿಸ್ಟ್ರಿ ಓಕೆ, ಒಂದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ಸ್ ಇದ್ವು. ಅದನ್ನು ಬಿಟ್ಟರೆ ಅಂದರೆ ಇನ್ನುಳಿದು ಆಲ್ಮೋಸ್ಟ್ ಎಲ್ಲ ನಿಮಗೆ PYQ ಬೇಸ್ಡ್ ಥೀಮಲ್ಲೇ ಇದು. ಪೊಲಿಟಿ ಆಗಲಿ, ಜಿಯೋಗ್ರಫಿ ಆಗಲಿ, ಸೈನ್ಸ್ ಕ್ವಶನ್ಸ್ ಆಗಲಿ, ಈ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ ಅಂತೂ ಭಾಳ ಈಸಿ ಇದ್ವು. ಯಾಕಂದರೆ ಆಲ್ರೆಡಿ PYQ ಮಾಡ್ಕೊಂಡು ಹೋಗಿದ್ದಾರೋ, ಆಲ್ಮೋಸ್ಟ್ ಸಾಲ್ವ್ ಮಾಡ್ತಿರ್ತಾರೆ, ಎಲ್ಲ ಕರೆಕ್ಟಾಗಿದೆ. ಇದರಲ್ಲಿ ಅವರೇಜ್ ಮಾರ್ಕ್ಸ್ ಅರೌಂಡ್ 65 to 70 ತೆಗಿಬೋದು, ಆ ಥರ ಇತ್ತು ಪೇಪರ್ ಇದು. ಈ ಪೇಪರ್ನ AO ಮತ್ತು AO ಅಪ್ಕಮಿಂಗ್ ಎಕ್ಸಾಮ್ಸ್ ಮತ್ತು ಯಾವ್ದಾರೆ ಲ್ಯಾಂಡ್ ಸರ್ವೇರ್ ಆಗಲಿ ಯಾವುದಾದ್ರೂ KEA ಕೊಟ್ರಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಈ ಅನಾಲಿಸಿಸ್ ನೋಡಿರಿ. ಇದರಲ್ಲಿ ನಾವು 14 ಮ್ಯಾಥ್ಸ್ ಮತ್ತು ರೀಸನಿಂಗ್ ಕ್ವಶನ್ಸ್ ಇದೆಯಲ್ಲ, ಅದರದ್ದು ಡೀಟೇಲ್ಡಾಗಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಸಾಲ್ವ್ ಮಾಡಿಕೊಡ್ತಿದ್ದೀವಿ. ಮತ್ತು ಇನ್ನು GK ಅದು ಹೇಗೆ ಅಂದರೆ, GK ಅದು ನಾವು ಇನ್ನೊಂದು ಹೊಸ ಸೀರೀಸ್ ಬರ್ತಿದೆ. ಆ ಸೀರೀಸಲ್ಲಿ ನಿಮಗೆ GK ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತೀವಿ, ಕಂಪ್ಲೀಟ್ ಅನಾಲಿಸಿಸ್. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಏನಿತ್ತು ಅಂದರೆ ಡೈಗ್ರಾಮ್ ಕೊಟ್ಟಿದ್ರು. ಈ ಡೈಗ್ರಾಮ್ ಒಳಗೆ ನಾವು ಲಿಂಕ್ ಕಂಡುಹಿಡಿಬೇಕು. ಮೀನ್ಸ್ ಲಿಂಕ್ ಕಂಡುಹಿಡಿದು ಇದು ಯಾವ ಥರ ಸಾಲ್ವ್ ಆಗುತ್ತೆ ಅಂತ ನೋಡಿರಿ. ಅವಾಗ ಲಿಂಕ್ ಕಂಡುಹಿಡಿಬೇಕಂದ್ರೆ ನೀವು 8 ಟೇಬಲ್ಸ್ ಅಥವಾ 8 ಸ್ಕ್ವೇರ್ ಅಥವಾ ನೋಡ್ಬೇಕು. ಇದು ನೋಡಿರಿ 18 ಇದೆ. ಸೊ 18 ಇರೋ ಕಾರಣ 16, 18 2 ಜಾ 16 ಅನ್ನೋದು ನಿಮ್ಮ ಮೈಂಡ್ ಒಳಗೆ ಫ್ಲ್ಯಾಶ್ ಆಗ್ಬಿಡೋಕು. ಸೊ 8 2 ಜಾ 16 ಪ್ಲಸ್ 2 ಮಾಡಿದ್ದಾರೆ ಅವ್ರು ಅಷ್ಟೇ, 18 ಆಯಿತಾ. ಇದೇ ಥರ ನೋಡಿರಿ, 18 2 ಜಾ ಎಷ್ಟು, ಸೇಮ್ ಟ್ರೆಂಡ್ ಫಾಲೋ ಆಗುತ್ತೆ. 18 2 ಜಾ 36 ಪ್ಲಸ್ 2 38. ಸೊ ಇದನ್ನ ಆನ್ಸರ್ ಕಂಡುಹಿಡಿಬೇಕು. ನಾವು ಏನು ಮಾಡ್ಬೇಕು, ಏನು ಸಿಂಪಲ್, ಇಂಟಿ 2 ಮಾಡಿ 76 ಪ್ಲಸ್ 2 ಬರುತ್ತೆ, 78 ಆನ್ಸರ್ ಇದೆ ಇಲ್ಲಿ. ಈಸಿ ಕ್ವಶನ್ ಕ್ಯಾನ್ ಬಿ ಸಾಲ್ವ್ ಇನ್ ಜಸ್ಟ್ 30 seconds. ಓಕೆ, ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಇದು ಏಜ್ ಪ್ರಾಬ್ಲಮ್ಮು, ವಯಸ್ಸಿನ ಪ್ರಾಬ್ಲಮ್ ಅಂತ ಹೇಳಿದ್ವಲ್ಲ. ನೋಡ್ರಿ ಇಲ್ಲಿ ಕ್ಲಿಯರಾಗಿ ಕೊಟ್ಟಾರ. ಏನ ವಯಸ್ಸು ಬಿಗಿಂತ 8ರಷ್ಟಿದೆ. ಸೊ 8 ಟೈಮ್ಸ್ ಇದೆ ಏಜು 8 ಟೈಮ್ಸ್ ದ ಏಜ್ ಆಫ್ ಬಿ ಇದೆ. ಇದು ಏಜ್ 8 ಟೈಮ್ಸ್ ಆಫ್ ದ ಬಿ ಇದೆ. ಇದು ಬರ್ಕೋಬೇಕು ನೀವು ಫಸ್ಟು. ನೆಕ್ಸ್ಟು ಸಿ ಇದು ವಯಸ್ಸು 5ರಷ್ಟಿದೆ ಅಂತ ಕೊಟ್ಟರೆ, ಸಿ ಇದು 5 ಟೈಮ್ಸ್ ಆಫ್ ಬಿ ಇದೆ. ಇದು ಒಂದು ಕೊಟ್ಟಿದ್ದಾರೆ ಇವರು. ಇನ್ನೊಂದು ಏನು ಕೊಟ್ಟಿದ್ದಾರೆ, ಸಮ್ ಆಫ್ ದ ಏಜಸ್ ಆಫ್ A ಆ್ಯಂಡ್ B ಅಂದ್ರೆ A ಮತ್ತು Bದು ಇಬ್ಬರದು ಸೇರಿಸಿ ಎಷ್ಟಕ್ಕಂತ ಏಜ್ ಅಂತ ಕೊಟ್ಟಿದ್ದಾರೆ, 54 ಅಂತ ಕೊಟ್ಟಿದ್ದಾರೆ. ಈಗ ನೋಡ್ರಿ ಇಲ್ಲಿ A ಕೊಟ್ಟರೆ 8B ಅಂತ, ಅದನ್ನು ಇಲ್ಲಿ ಹಾಕ್ಬಿಡೋದು ಈ ಜಾಕ್. 8B ಪ್ಲಸ್ B ಈಸ್ ಈಕ್ವಲ್ ಟು 54 ಥರ. ಅವಾಗ 9B ಈಸ್ ಈಕ್ವಲ್ ಟು 54 ಆಗುತ್ತೆ. ಇದು ಡಿವೈಡ್ ಮಾಡಿದ್ವಿ ಅಂದ್ರೆ ನಮಗೆ 6 ಬರುತ್ತೆ, 6 ಇಯರ್ಸ್ ಬರುತ್ತೆ, ಮೀನ್ಸ್ 6 ವರ್ಷ ಬರುತ್ತೆ ಬಿ ಏಜ್. ಸೊ ಬಿ ಏಜ್ ಸಿಕ್ಕ ಮೇಲೆ ಇಲ್ಲಿ ಏಜ್ ಆರಾಮ್ ಸಿಗುತ್ತೆ. ಏಜ್ 8 × 6, 8 6 48. ಸಿ ಏಜು ಸಿಕ್ಬಿಡುತ್ತೆ 5 × 6 30. ಬಿ ಏಜ್ ಆಲ್ರೆಡಿ ಸಿಕ್ಕತ್ತೆ, ಅವ್ರು 3ದು ಕೇಳ್ಯಾರ, ಸಮ್ ಕೇಳ್ಯಾರ, 3ದು ಎಷ್ಟಾಕತ್ತೆ 6. ಇವನ್ ಕೂಡಿಸ್ರು ಅಷ್ಟು, ಇದು 30, 6 + 8 14 ಪ್ಲಸ್ 1 84 ಆನ್ಸರ್ ಇದ್ರದ್ದು, ರೈಟ್ ಆನ್ಸರ್. ಇಲ್ಲಿ ಥರ್ಡ್ ಆಪ್ಷನ್ ಐತಿಲ್ಲ. ಸಿಂಪಲ್ ಕ್ವಶನ್ ಇದು. ಇವಾಗ ನಾವು 3ನೇ ಕ್ವಶನ್ ಸಾಲ್ವ್ ಮಾಡೋದು. ನಾವು ಆಲ್ರೆಡಿ ಹೇಳಿದ್ವಿ NWKDC ಒಳಗೆ ABCDಗೆ ಕೋಡ್ ಕೊಟ್ಟಿರ್ತಾರೆ, 1 2 3 ನಂಬರ್ ಹಿಂಗೆ ಕೊಟ್ಟಿರ್ತಾರೆ, ಅದ್ರ ಮೇಲೆ ಇರ್ತದೆ ಅಂತ. ಬಟ್ ಇವರು ಇಲ್ಲಿ ಪ್ರೈಮ್ ನಂಬರ್ಸ್ ಯೂಸ್ ಮಾಡಿದ್ದಾರೆ, ಇಲ್ಲ ಅವಿಭಾಜ್ಯ ಸಂಖ್ಯೆಗಳು ಯೂಸ್ ಮಾಡಿದ್ದಾರೆ. ಕನ್ನಡದಲ್ಲಿ ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್. 1 ಯಾವತ್ತೂ ನೈದರ್ ಪ್ರೈಮ್ ನಾರ್ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ ನಾವು. ಸೊ 1 ಬಿಟ್ಟರೆ ಪ್ರೈಮ್ ನಂಬರ್ ಸ್ಟಾರ್ಟ್ ಆಗೋದ 2 3 5 7 ಹಿಂಗೆ ಹೋಗುತ್ತೆ. ಈಗ ನೋಡ್ರಿ ಅವ್ರು ಏನು ಕೇಳಿದಾರೆ, ಫಸ್ಟ್ ಕ್ವಶನ್ ನೋಡ್ಬೇಕು. ಮ್ಯಾಟ್ ಅಂತ ಕೇಳಿದಾರೆ ರೀ. ಈಗ ABCಗೆ ನಂಬರ್ ಕೊಡೋದು, ABCD ಹಿಂಗೆ ಕೊಟ್ಕೊಂತ ಹೋಗೋದು. ಮ್ಯಾಟ್ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ ಎರಡನೇದು ಏನೈತಿ ಅನ್ನೋದು ಬರ್ಕೊಂಬಿಡೋದು, ಸಿಕ್ತಾ ಎರಡನೇದು ಹುಡುಕೋದು ಆಪ್ಷನ್ಸ್. ನೋಡ್ರಿ ಈ ಆಪ್ಷನ್ಸ್ ಆಗಲ್ಲ, ಈ ಆಪ್ಷನ್ ಆಗಲ್ಲ, ಇವು ಎರಡರಾಗ ಆಕತಿ. ಮತ್ತು ನೋಡ್ರಿ ಇದ್ರಾಗ 2 ಕಾಮನ್ ಐತಿ. ಟಿದು ಗೊತ್ತಾಗ್ಬಿಡುತ್ತೆ 71 ಇರ್ತತಿ ಅಂತ.
ಸೊ ಟಿದು ಗೊತ್ತಾತಂದ್ರೆ 71 ಇರ್ತೈತೆ ಅನ್ನೋದು ಗೊತ್ತಾತ್ರೆ ನಿಮಗೆ. ಇದ್ರೊಳಗೆ ನೀವು ಈಗ ನೋಡಿದ್ರಂದ್ರೆ ಇದು ಅಂತ ಎಮ್ ಕಂಡು ಹಿಡಿಬೇಕಾಗತ್ತೆ. ಇದೇ ಥರ ಬರ್ಕಂತ ಹೋಗ್ಬೇಕಾಗತ್ತೆ ನೀವು ಈಗ ಕಂಡು ಹಿಡಿಲೇಬೇಕಂದ್ರೆ. ಹತ್ತೊಂಬತ್ತಾದ್ಮೇಲೆ ಬರೋದು 21 ಬರಲ್ಲ, 23 ಬರುತ್ತೆ, 27 ಬರಲ್ಲ, 29 ಬರುತ್ತೆ, 29 ಆದಮೇಲೆ 31 ಬರುತ್ತೆ, 33 ಬರಲ್ಲ, 35 ಬರಲ್ಲ, 37 ಬರುತ್ತೆ, 39 ಬರಲ್ಲ, 41 ಬರುತ್ತೆ. 41 ಸಿಕ್ತು ನೋಡ್ರಿ. ಇಲ್ಲಿ 4th ಆಪ್ಷನ್ ಐತಲ್ಲ, ದಿಸ್ ಈಸ್ ದ ರೈಟ್ ಆಪ್ಷನ್ 41. ಇಲ್ಲಿ ಇದು ಕ್ಲೀನಾಗಿ ಇಲ್ಲಿ ಬರೀತಾನೆ ನೋಡ್ರಿ, ಮ್ಯಾಟಿಗೆ 41, 2 ಮತ್ತು 71. ಬೇಕಾದ್ರೆ ಇದನ್ನ ಹಂಗೆ ಚೆಕ್ ಮಾಡ್ಕೊಂತ ಹೋಗ್ರಿ ನೀವು. 71 ಟಿ ಬಂದಾಗ್ಬಿಡುತ್ತೆ. MNOPQRST ಇವನ್ನ ಮಾಡಿರಿ. 41 ಆದಮೇಲೆ ಯಾವ್ದು ಬರ್ತೈತಿ? 43 ಬರುತ್ತೆ, 47 ಬರುತ್ತೆ, 47 ಬರುತ್ತೆ. ಆಮೇಲೆ ತೋರಿಸೇ ಬಿಡ್ತೈತೆ ಹೇಳ್ರಿ, ನೀವು ನೋಡಂತ್ರಿ ಕರೆಕ್ಟಾಗಿ ಬರುತ್ತಿಲ್ಲ ಅಂತ. 47 ಆದಮೇಲೆ 51 ಬರಲ್ಲ, 53 ಬರುತ್ತೆ, 57 ಬರಲ್ಲ, 59 ಬರುತ್ತೆ, 61 ಬರುತ್ತೆ, 61 ಆದಮೇಲೆ 63 ಬರಲ್ಲ, 67 ಬರುತ್ತೆ, ಆಮೇಲೆ 71 ಬರುತ್ತೆ. ಇಲ್ಲ ಐತಲ್ರಿ ಇದು ಇಷ್ಟ 71 ಸಿಕ್ತಲ್ಲ, ಇದು ಕರೆಕ್ಟ್. ನೆಕ್ಸ್ಟ್ ಇದು ಈಸಿ ಕ್ವಶನ್ನ, ಇದನ್ನು ಮಾಡ್ತಿದ್ರು ಯಾರಾದರೂ ಬೇಸಿಕ್ ಕರೆಕ್ಟ್ ಇತ್ತಂದ್ರೆ. ನೆಕ್ಸ್ಟ್ ಕ್ವಶನ್ ಬಂದು ಇದಂತರೂ ತಿರ್ಗಾ ಮುರ್ಗಾ UPSCಯಿಂದ ಹಿಡಿದು ಎಲ್ಲ ಅದ್ರೊಳಗೂ ಬರುತ್ತೆ ನೋಡ್ರಿ ಕ್ವಶನ್. ಇದು ಭಾಳ ಅಂದ್ರೆ ರಿಪೀಟೆಡ್ ಕ್ವಶನ್ ಇದೆ. ಸಿಂಪಲ್ ಐತಿ. ಏನು ಹಸು ಮತ್ತು ಬಾತ್ಕೋಳಿ ಅಥವಾ ಕೌ ಆ್ಯಂಡ್ ಡಕ್ಸ್ ಅಂತ ಅದ್ರದ್ದು ಹೆಡ್ ಕೌಂಟು ಮತ್ತು ಲೆಗ್ಸ್ ಕೌಂಟ್ ಕೊಟ್ಟಿರ್ತಾರೆ. ಅದ್ರ ಮೇಲಿಂದ ನಾವು ನಂಬರ್ ಆಫ್ ಕೌಸ್ ಅಂತ ಕಂಡುಹಿಡಬೇಕು. ಇದಕ್ಕೆ ಸಿಂಪಲ್ ಒಂದು ಇಕ್ವೇಷನ್ಸ್ ಫಾರ್ಮ್ ಮಾಡ್ಕೊಂಡು, ಈಗ ನಾವು ಕೌನ C ಅಂತ ಬರ್ಕೋಬೇಕು, ಡಕ್ನ D ಅಂತ ಬರ್ಕೋಬೇಕು. ಅವ್ರು ಏನು ಕೇಳ್ಯಾರ? ಒಟ್ಟು ಕಾಲುಗಳಲ್ಲಿ ಸಂಖ್ಯೆ 14 ಸಮನಾಗಿದ್ದು ತಲೆಗಳ ಸಂಖ್ಯೆ 2ರಷ್ಟಿದೆ ಅಂತ ಕೇಳಿದ್ರು. ಒಟ್ಟು ಕಾಲುಗಳು. ಸೊ ಇದು ಹೆಡ್ಡಿಗೆ CD ಬರ್ತವೆ. ಕಾಲು ಅಂದರೆ ಈಗ ಕೌ ಅಂದ್ರೆ ಹಸುಗೆ ಎಷ್ಟು ಕಾಲು ಇರ್ತಾವ್ರಿ? 4 ಕಾಲು. ಅದೇ ಥರ ಬಾತ್ಕೋಳಿಗೆ ಡಕ್ಸಿಗೆ 2 ಕಾಲು ಇರ್ತಾವೆ. ಈ ಥರ ಬರ್ಕೋಬೇಕು. ಇಷ್ಟು ಹಿಂಗೆ ಬರ್ಕಂದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡು, ಒಟ್ಟು ಕಾಲುಗಳ ಸಂಖ್ಯೆ 14ಕ್ಕೆ ಸಮನಾಗಿದ್ದು ಅಂತ. ನಂಬರ್ ಆಫ್ ಲೆಗ್ಸ್ ಈಸ್ ಈಕ್ವಲ್ ಟು 14 ಮೋರ್ ದೆನ್ ದ ಟ್ವೈಸ್ ಅಂತ ಹೇಳಿದ್ದಾರೆ. 2ರಷ್ಟಿದೆ ಅಂತ ಹೇಳ್ಯಾರ. ಸೊ ಫಸ್ಟು ಇದನ್ನು ಬರ್ಕೋಬೇಕ್ರಿ. ಇದು ಟ್ವೈಸ್ ದ ನಂಬರ್ ಆಫ್ ದ ಹೆಡ್ಸ್, ಟ್ವೈಸ್ ದ ನಂಬರ್ ಆಫ್ ದ ಹೆಡ್ಸ್ 14 ಮೋರ್ ಅಂತ ಹೇಳಿದ್ದಾರೆ. ಸೊ ಇದನ್ನು ಕೂಡಿಸ್ಬೇಕು. ಇದು ಇಕ್ವೇಷನ್ ಆಯಿತು. ಇದನ್ನು ನಾವು ಸಾಲ್ವ್ ಮಾಡ್ಬೇಕು. 14 + 2C + 2D is equal to 4C + 2D. ನೋಡ್ರಿ 2D 2D ಸೇಮ್ ಇರೋದು, ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 2C 4C ಇರುತ್ತೆ. ಇದೇ ಥರ 4Cನ ಈ 2Cನ ಈ ಕಡೆ ಕರ್ಕೊಂಬಂದ್ರೆ ಅವಾಗ 14 is equal to 2C ಆಗುತ್ತೆ. ಅವಾಗ 2ನ ತೆಳಗೆ ತಗೊಂಬಂದಾಗ 14/2 ಆಗುತ್ತೆ. ಸೊ ಅವಾಗ ಆನ್ಸರ್ ನಿಮಗೆ ಸಿಗೋದು ಏನಂದ್ರೆ 7. ಏನು 7 ಅದಾವು? ಕೌಸ್ ಅದಾವೆ. 7 ಕೌಸ್ ಅದಾವೆ. ಆನ್ಸರ್ ಥರ್ಡ್ ಒನ್ ಮುಗೀತು. ಇದು ಸಿಂಪಲ್ ಐತಿ. ನೆಕ್ಸ್ಟ್ ಕ್ವಶನ್ ಬಂದ್ವಿ ಅಂದ್ರೆ ಈ ಕ್ವಶನ್ನು ಭಾಳ ಈಸಿ ಐತ್ರಿ. ಇದನ್ನು ಬರ್ಕನ್ನೋದ್ರ ಮೇಲೆ ಡಿಪೆಂಡ್ ಐತಿ. ಇಲ್ಲಿ ನೋಡ್ರಿ, AP is equal to BG is equal to CR is equal to K ಅಂತ ಬರ್ಕೋಬೇಕಾಗತ್ತೆ. ಇದನ್ನು ನಾವು ನೆಕ್ಸ್ಟ್ ಇದನ್ನು ಯಾವ ಥರ ಬರಿಬೋದು ಅಂದ್ರೆ A is equal to K⁻1/P ಅಂತ ಬರಿಬೋದು. ಇದನ್ನು ಒಂದು ಬರೆಯೋದು ಕಲ್ಕೋಬೇಕು. ಈ ಥರ ಬರಿಬೋದು. ಇದು ಮ್ಯಾಥ್ಸ್ ರೂಲು. ಇನ್ನು ನೀವು ತಿಳ್ಕೊಬೇಕು K1/R ಅಂತ. ಈ ಥರ ಬರೆದಾಗ ಇಲ್ಲಿ ಬಂದ ಇದು ಇಕ್ವೇಷನ್ ಕೊಟ್ಟರೆ B² is equal to AC ಅಂತ. ಸೊ ಅದನ್ನು B² is equal to AC ನ ನೋಡ್ರಿ. ಈಗ B ಅಂದ್ರೆ ಏನು? K1/G ಅಲ್ಲ, ಅದನ್ನು ಇಲ್ಲಿ ಹಾಕೋದು K2/G ಆಗುತ್ತೆ. ನೆಕ್ಸ್ಟ್ A ಅಂದರೆ K1/P ಇಂಟು K1/R ಆಗುತ್ತೆ. ಈಗ ನೋಡ್ರಿ, ಇದು ಹೆಂಗೈತಿ ಅಂದ್ರೆ ಇದು ಆಲ್ಮೋಸ್ಟ್ ತಿಳ್ಕೊಂಬಿಡ್ರಿ. ಇದು ಯಾವ ಫಾರ್ಮ್ ಒಳಗೈತಿ ಅಂದ್ರೆ A⁻m ಇಂಟು A⁻n is equal to A⁻m+n ಐತಿ. ಈ ಫಾರ್ಮುಲಾ ಐತಿ. ಈ ಫಾರ್ಮ್ ಒಳಗೈತಿ ಇದು. ಅದನ್ನು ಹಂಗೆ ಬರ್ಕೊಂತೇವೆ. ಈಗ K ಇಂಟು 1/P + 1/R. ಸೊ ಇಲ್ಲಿ ಬೇಸಸ್ ಸೇಮ್ ಇದ್ದಾಗ ನಾವು ಇದು ಕೂಡಿಸ್ಬೋದಂದ್ರೆ, ಈಗ ಬೇಸಸ್ ಸೇಮ್ ಇದ್ದಾಗ ಇಕ್ವೇಟ್ ಮಾಡ್ಬೋದು. ಇದು ಒಂದು ರೂಲ್.
ಇದು ಜಿ ಅಲ್ಲ, ಇದು ಕ್ಯೂ. ಇದು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಕ್ಯೂ ಅಂತ ಬರ್ತಾರೆ, ಇದು ಜಿ ಎಲ್ ಕ್ಯೂ. ಸೊ ಇದು ಕ್ಯೂ ಕ್ಯೂ ಕ್ಯೂ. ಸೊ ಇದು 2/q ಈಸ್ ಈಕ್ವಲ್ ಟು 1/p ಪ್ಲಸ್ 1/r. 1/p ಪ್ಲಸ್ 1/r. ಇದನ್ನ ಎಲ್ ಸಿ ಎಮ್ ತೆಗಿಬೇಕು ನಾವು. ಪಿ ಆರ್ ಆದರೆ ಇದು ಆರ್ ಪ್ಲಸ್ ಪಿ ಆಗುತ್ತೆ, ಈಸ್ ಈಕ್ವಲ್ ಟು 2/q ಆಗುತ್ತೆ. ಸೊ ಆರ್ ಪ್ಲಸ್ ಪಿ ಪ್ಲಸ್ ಕ್ಯೂ ಆರ್ ಇಂಟು ಕ್ಯೂ ಈಸ್ ಈಕ್ವಲ್ ಟು 2. ಇಲ್ಲಿ ನೋಡ್ರಿ, ಅವ್ರು ಕೇಳಿರೋದು ಅದ್ರದ್ದು ವ್ಯಾಲ್ಯೂ 2 ಅಂತ ಬಂದತಿಲ್ತ್ರಿ, ಥರ್ಡ್ ಒನ್. ಇದು ಆನ್ಸರ್. ಇದು ನೋಡ್ರಿ, ಈ ಥರ ಬರ್ಕೊಳೋದ್ರಿಂದ ನಿಮಗೆ ಈಸಿ ಆಗುತ್ತೆ ಅಷ್ಟೇ. ಇದು ಸಿಂಪಲ್. ನೆಕ್ಸ್ಟ್ ಇದು ಬಂದ್ಬಿಟ್ಟು ರ್ಯಾಷನಲೈಸೇಷನ್ ಇರ್ಯಾಷನಲೈಸೇಷನ್ ಅಂತ ಅಂತಾರ ನಾವು. ಅದನ್ನು ಹೇಗೆ ಮಾಡೋದಂದ್ರೆ, ಈಗಿರುತ್ತಲ್ಲ, ಈಗ ಎಕ್ಸಾಂಪಲ್ ಇಲ್ಲಿ ಎ ಪ್ಲಸ್ ಬಿ ಇತ್ತಂದ್ರೆ ಅದನ್ನ ಎ ಮೈನಸ್ ಬಿ ಇಂದ ಮಲ್ಟಿಪ್ಲೈ ಮಾಡೋದು, ಇದು ರ್ಯಾಷನಲೈಸೇಷನ್. ಸೊ ಇದೇ ಫಾರ್ಮುಲಾಗ ಮಾಡ್ಬೇಕು. ಈಗ ನಾವು ಎಲ್ಲವನ್ನೂ ಮಾಡಿ ಕಂಡುಹಿಡಿಬೇಕು. ಸೊ ಆ ಥರ ಕಂಡುಹಿಡಿಬೇಕಂದ್ರೆ 3√2 ಡಿವೈಡ್ ಬೈ √6 ಪ್ಲಸ್ √3 ಐತಿ. ಅದನ್ನು ಇಂಟು √6 ಮೈನಸ್ √3 ಇಂಟು √6 ಮೈನಸ್ √3 ಬರೆದಾಗ ಇದು ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಇದ್ದರೆ ಎ ಸ್ಕ್ವೇರ್ ಮೈನಸ್ ಬಿ ಆದಾಗ 6 ಮೈನಸ್ 3 ಆಗುತ್ತೆ. ಇದನ್ನು ಈ ಕಡೆ ಮಲ್ಟಿಪ್ಲೈ ಮಾಡಿದಾಗ 6 3 18, 3 6 12 ಆಗುತ್ತೆ. 12 ಅಂದರೆ ನೀವು 4 3 ಅಂದರೆ 4 ಹೊರಗೆ ತೆಗೆದ್ರೆ 6, 6√3 ಬರುತ್ತೆ. ಮೈನಸ್ ಇದು 3, ಇದು 6, 3√6 ಆಗುತ್ತಿದೆ. ಸೊ ಅವಾಗ 3 ಕಾಮನ್ ತೆಗಿಬೇಕಾಗತ್ತೆ ನಾವು. ಇಲ್ಲಿ ತೆಳಗೆ 3 ಇರ್ತತಿ. ಅವಾಗ ಇದು 2√3 ಮೈನಸ್ 6 ಆಗುತ್ತೆ, √6. ಇದು ಕ್ಯಾನ್ಸಲ್ ಆಗುತ್ತೆ. ಇದರದ್ದು ಆನ್ಸರ್ 2√3 ಮೈನಸ್ √6 ಆಗುತ್ತೆ. ಇದು ಒಂದನೇದ್ರದ್ದು. ಇದೇ ಥರ ಎರಡನೇದ್ರದ್ದು ಕಂಡುಹಿಡಿಬೇಕು. ಈಗ √6 ಪ್ಲಸ್ 2 ಇದನ್ನು ಇಂಟು ಮಾಡಿ √6 ಮೈನಸ್ 2 ಇಂದ ರ್ಯಾಷನಲೈಸೇಷನ್ ಮಾಡ್ಬೇಕು. ಈಗ ನೋಡ್ರಿ, ಇದು 6 3 18 ಆಗುತ್ತೆ. 18 ಆಗುತ್ತಂದ್ರೆ 9 2 ಆಗುತ್ತೆ. ಸೊ 9 ಅಂದರೆ 4 3 12 ಆಗುತ್ತೆ. 12√2 ಉಳಿತದೆ ಒಳಗೆ, ಮೈನಸ್ 4√6 ಉಳಿತತಿ, ಡಿವೈಡ್ ಬೈ 6 ಮೈನಸ್ 2 4 ಉಳಿತೈತಿ. ಸೊ ಇಲ್ಲಿ 4 ಕಾಮನ್ ತೆಗೆದ್ರೆ √3 ಮೈನಸ್ 6 ಉಳಿತೈತಿ. ಇದು 4 4 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3√2 ಮೈನಸ್ √6 ಉಳಿತೈತಿ. ಇದು ಎರಡನೇದ್ರದ್ದು. ಇದೇ ಥರ ಮೂರನೇದ್ರದ್ದು ಒಂದು ಇಲ್ಲಿ ಮಾಡೋಣ ನೋಡ್ರಿ. √6 ಬೈ ಇದು ಸಿಂಪಲ್ ಆಗೈತಿ, √3 ಮೈನಸ್ 2 √3 ಮೈನಸ್ 2. ಅವಾಗ ಇದು 1 ಆಗುತ್ತೆ. ಇದು 3 ಮೈನಸ್ 2. ಇದು 6 3 18 ಅಂದ್ರೆ ಆಗಲೇ 3√2 ಬರುತ್ತೆ. ಮತ್ತು ಇದು 6 12 ಆದ್ರೆ 4 3 ಅಂದ್ರೆ 4√3 ಅನ್ನೋ ಬದಲಿ 2√3 ಬರುತ್ತೆ. 4√3 ಬದಲಿ ಇದು ಮೈನಸ್ ಇರ್ತತಿ. ಇದು ಆನ್ಸರ್ 3√2 ಮೈನಸ್ 2√3 ಬರುತ್ತೆ. ಈಗ ಎಲ್ಲವನ್ನೂ ಕೂಡ್ಸೋದು. ಇಲ್ಲಿ ಐತಲ್ಲ, ಒಂದೊಂದಕ್ಕೆ ಒಂದೊಂದು ವ್ಯಾಲ್ಯೂ ಹಾಕಿ ಕೂಡ್ಸೋದು ಅಷ್ಟೆ. 3√2 ಐತಿ. ಇಲ್ಲಿ ಫಸ್ಟ್ ಇಲ್ಲಿ ಏನೇನು ಬಂದೈತಿ ಅದನ್ನು ಹಾಕಂದು ಕೂಡ್ಸೋದು. ತಡ್ರಿ, ಇನ್ನೊಂದು ಕಲರ್ ಒಳಗೆ ಬರೋದು ನಿಮ್ಗೆ ಅರ್ಥ ಆಗುತ್ತೆ. ಬ್ಲ್ಯಾಕ್ ಒಳಗೆ ನೋಡ್ರಿ. ಈಗ 2√3 ಮೈನಸ್ √6 ಐತಿ, ಮೈನಸ್ ಐತದೆ. ಮೈನಸ್ ಬರ್ಕಂದು ಇದು ಮೈನಸ್ ಇದ್ದದ್ದು ಈಗ ಮೈನಸ್ ಪ್ಲಸ್ ಆಗುತ್ತೆ. ಇದು ಪ್ಲಸ್ ಐತಿ. 3 ಮೈನಸ್ 2√3 ನೋಡ್ರಿ. ಈಗ √3√2 ಮೈನಸ್ 3√2 ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 6 ಮೈನಸ್ 6 ಇದು ಕ್ಯಾನ್ಸಲ್ ಆಗುತ್ತೆ. 0 ಆನ್ಸರ್ 0 ಬರುತ್ತೆ ಡೈರೆಕ್ಟ್. ಗೊತ್ತಾಯ್ತಿಲ್ರಿ ಇದು ರ್ಯಾಷನಲೈಸೇಷನ್ ಯಾವ ಥರ ಮಾಡೋದು ಅಂತ. ಅದಕ್ಕೆ ನಾವು ಅಷ್ಟು ಮಾಡಿ ತೋರಿಸಿದ್ವಿ ನಿಮಗೆ. ನೀವು ಕಲ್ಕೋಬೇಕು. ಈ ಥರ ಕ್ವಶನ್ಸ್ ಬರೋ ಪಾಸಿಬಿಲಿಟೀಸ್ ಐತಿ ಅಪ್ಕಮಿಂಗ್. ಇದು ಈಸಿ ಕ್ವಶನ್. ಇದನ್ನು ಮಾಡೋಣ. 143 ಇದು 143 ಇದು ಜಸ್ಟ್ ಡಿವಿಷನ್ ಮಾಡೋಕ್ಕೆ ಕರೆಕ್ಟಾಗಿ ಬಂತಂದ್ರೆ ಮಾಡಿಬಿಡ್ತಾರೆ ಹುಡುಗರು. ಜಸ್ಟ್ ಇದು ಲಿಂಕ್ ಕಂಡುಹಿಡಿಬೇಕು. ಸೊ ಇದು 143 196 ಇನ್ನು 6 ಇಂಟು 10⁻³ 10⁻5 ಅಂದರೆ ಇದು ಹೋಗಿ 10⁻² ಆಗುತ್ತೆ. ಸೊ ಅದು ಮೇಲೆ ಬಂದರೆ 100 ಆಗುತ್ತೆ. ಸೊ 6 1 6 2 6 3 6 51 ಉಳಿತೈತಿ. 6 8 6 6 ಓಕೆ 2 3 6 6 00 ಬರುತ್ತೆ ಎಕ್ಸ್ ವ್ಯಾಲ್ಯೂ. ಇದು ಒಂದು ಸೈಡ್ ಆಯ್ತಂದ್ರೆ ನೆಕ್ಸ್ಟು ಇದನ್ನೊಂದು ನೋಡ್ರಿ, ಇದು ಏನು ಬರುತ್ತಾ ಅಂತ. ಸೊ ನಾವು ಅವಾಗ ಒಂದು ಲಾಜಿಕಲ್ ಗೆಸ್ ಮಾಡ್ಬೋದು. 3 1
3 4s are 12, 3 4s are 12, 23 ಅಂದ್ರೆ 7s are 21, 7s are 21, 3 2 7 3 2 ಬರುತ್ತೆ. ಓಕೆ, ಈಗ ನೋಡ್ರಿ ಇದ್ರದ್ದು ಒಂದು ಸ್ವಲ್ಪ ನೋಡ್ರಿ ಎರಡು ನಂಬರ್ ನಿಮಗೆ ಇದು ಡಬಲ್ ಅನ್ಸಕತ್ತೈತಿ ನಿಮಗೆ ಅಷ್ಟೆ, ಡಬಲ್ ಅನ್ಸಕತ್ತೈತಿ ಅನಿಸ್ತತಿಲ್ಲ. ಸೊ ಈಗ ನೋಡ್ರಿ ಆಪ್ಷನ್ಸ್ ವೈಸ್ ಹೋಗೋಣ ಅಂತ. ಇದನ್ನ ನೋಡ್ರಿ, ಇದನ್ನ ನಿಮ್ಗೆ ಅನ್ಸಿದ್ರೆ 1/4 ಇರುತ್ತೆ ಯಾವಾಗಲೂ, ಇದಲ್ಲ. ನೆಕ್ಸ್ಟ್ ಇದನ್ನ ನೋಡ್ರಿ, ಇದು 1/2 ಅನಿಸುತ್ತೆ. ಓಕೆ, ಇಲ್ಲಿ ಡಬಲ್ ಅಂತ ಅಂದವಲ್ಲ, ಸೊ ಇದು 2 ಐತಲ್ಲ, ಇದು ಚಾನ್ಸಸ್ ಐತಿ. ಇದನ್ನ ಒಂದ್ಸರಿ ಚೆಕ್ ಮಾಡಿ ನೋಡೋಣ ನಾವು. ಈಗ x/50 ಅಂತ ಅನ್ಕಂದ್ರೆ ಇದು ಈಗ x/50 ಅಂತ ಹೇಳಿದಾರೆ ಅವರು. ಎಕ್ಸ್ ಇಲ್ಲಿದೆ, x/50 ಮಾಡಿ ನೋಡೋಣ ಏನು ಬರುತ್ತೆ. 50 5 1s 5 4s 5 7s 35, 5 7s 35, 5 3s 5 2s ಬಂತಲ್ಲ, 4 7 7 3 2. ಸೊ x/50, ದಿಸ್ ಈಸ್ ದ ರೈಟ್ ಆನ್ಸರ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ದ ಕರೆಕ್ಟ್ ಒನ್. ಅದು ನೋಡ್ರಿ, ನಂಬರ್ ನೋಡುತ್ತೆ ಗೊತ್ತಾಗತ್ತೆ, ಅದರದ್ದು ಡಬಲ್ ಐತಿದೆ ಅಂದ್ರೆ ಅದರದ್ದು ಹಾಫ್ ಇರ್ಬೇಕಂತ. ಬಟ್ ಇಲ್ಲಿ 0s ಇರೋ ಕಾರಣ ಅದು 50 ಆಗುತ್ತೆ, ಆ 0 ಅಂತ ಹೇಳ್ಬಿಟ್ಟು ಆ ಥರ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಇದು ಒಂದು ಪರ್ಸೆಂಟೇಜ್ ಮೇಲೆ ಐತಿ. ಪರ್ಸೆಂಟೇಜ್ ಟಾಪಿಕ್ ಸಿಂಪಲ್ ಇದು. ಒಂದು ಸಂಗೀತ ಕಚೇರಿಯಲ್ಲಿ 30 ಮಹಿಳಾ ಪ್ರೇಕ್ಷಕರು ಇರ್ತಾರೆ. 60% ಉಳಿದವರಲ್ಲಿ, ನೋಡ್ರಿ ಉಳಿದವರಲ್ಲಿ ಭಾಳ ಇಂಪಾರ್ಟೆಂಟ್, 60% ಪುರುಷರು, ಉಳಿದವರು ಹುಡುಗರು ಇರ್ತಾರೆ. ಹುಡುಗರ ಸಂಖ್ಯೆ ಕೊಟ್ಟರು ಚಿಲ್ಡ್ರನ್ಸ್. 30% ಆಫ್ ದ ಆಡಿಯನ್ಸ್ ವರ್ ವುಮೆನ್ ಆ್ಯಂಡ್ 60% ಮೆನ್, ರೆಸ್ಟ್ ವರ್ ಚಿಲ್ಡ್ರನ್. ರೆಸ್ಟ್ ಉಳಿದಿದ್ರಾಗ, ಸೊ ಈಗ 30% ವುಮೆನ್ ಅದರ ಅಂತ ಹೇಳ್ಯಾರ. ಸೊ ಉಳಿದಷ್ಟು 70%. ಈ 70% ಒಳಗೆ 60% ಅದರ ಅಂತ ಹೇಳ್ಯಾರ. 70%ಗೆ 60% ಅಂದ್ರೆ 70 ಇಂಟು ಇಷ್ಟು 42%. ಸೊ 30 42, ಇನ್ನು ಉಳಿದದ್ದೆಷ್ಟು 42 ಒಳಗಿದು 28%. ಈ 28% ಚಿಲ್ಡ್ರನ್ ಅದರ, ಇವ್ರು ವುಮೆನ್ ಅದರ, ಇವ್ರು ಮೆನ್ ಅದರ, ಇವರು ಚಿಲ್ಡ್ರನ್ ಅದರ 28%. ಇದ್ರ ವ್ಯಾಲ್ಯೂ ಕೊಟ್ಟಾರ ಅವರು 1400. ಸೊ 1% ವ್ಯಾಲ್ಯೂ ಕಂಡುಹಿಡಿಬೇಕು ನಾವು. 1400/28 ಆಗುತ್ತೆ. 7 4s 7 200s ಆಗುತ್ತೆ. 4 1s 450. ಸೊ ಇಲ್ಲಿ 1% ವ್ಯಾಲ್ಯೂ ನಮಗೆ ಬಂತು. ಎಷ್ಟು ಬಂತು? 1% ವ್ಯಾಲ್ಯೂ 50 ಬಂತು. ಸೊ 100% ವ್ಯಾಲ್ಯೂ ಟೋಟಲ್ ನಂಬರ್ ಕೇಳ್ಯಾರ. ಸೊ 100 ಅಂದ್ರೆ 5000 ಆಯ್ತು. ಇಲ್ಲಿ ಫಸ್ಟ್ ಆಪ್ಷನ್ ಐತಿ, 5000 ಈಸ್ ದ ರೈಟ್ ಆನ್ಸರ್. ಈಸಿ ಕ್ವಶನ್. ನೆಕ್ಸ್ಟ್ ಅಪ್ಕಮಿಂಗ್ ಕ್ವಶನ್, ಇದು ಭಾಳ ಭಾಳ ಈಸಿ, ಇದು ಭಾಳ ಎಕ್ಸಾಮ್ಸಲ್ಲಿ ಕೇಳಿದಾರೆ. ಇದು UPSC ಎಕ್ಸಾಮ್ದಾಗೂ ಈ ಥರ ಕ್ವಶನ್ಸ್ ಭಾಳ ಥರ ಕೇಳ್ತಾರೆ ಟ್ರಿಕ್ಕಿಯಾಗಿ. ಈಗ KAದಾಗೂ ಕೇಳ್ಯಾರ ನೋಡ್ರಿ. ಈಗ ಒಂದು ನೆನ್ಪಿಟ್ಕೊಂಬಿಡ್ರಿ, 1ರಿಂದ 99 ತನಕ 1 ಅನ್ನೋ ಸಂಖ್ಯೆ ಎಷ್ಟು ಸರಿ ಬರುತ್ತೆ ಅಂದರೆ 20 ಸರ ಬರುತ್ತೆ. ಮತ್ತು 100ರಿಂದ 199 ತನಕ 1 ಅನ್ನೋ ಸಂಖ್ಯೆ 120 ಬರುತ್ತೆ. ಇದು ಹೆಂಗೆ 120 ಬರುತ್ತೆ ಅಂದ್ರೆ, ಅದು 100s ಪ್ಲೇಸ್ ಆಗ 100 ಬರ್ತಾವೆ, 10s ಪ್ಲೇಸ್ ಆಗ 10 ಬರ್ತಾವೆ, 1s ಪ್ಲೇಸ್ ಒಳಗೂ 10 ಬರ್ತಾವೆ. ಇದು ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ, ಇಷ್ಟು ಬರುತ್ತೆ. ಸೊ ಈಗ ಇದು ರಫ್ ಕ್ಯಾಲ್ಕುಲೇಷನ್ ಇಟ್ಕೊಂಡ್ವಿ ಅಂದ್ರೆ ನಾವು 199 ತನಕ ಟೋಟಲ್ 140 ಟೈಮ್ಸ್ ಬರುತ್ತೆ. ಅವ್ರೇನೆಲ್ಲ 136 ಟೈಮ್ಸ್ ಅಂತ ಕೇಳ್ಯಾರ ಅವ್ರು. ಸೊ ಇದರಿಂದ 4 ಪುಟ ಹಿಂದೆ ಹೋಗ್ಬೇಕು. 4 ಪುಟ ಇದರಿಂದ 199ಇಂದ 4 ಪುಟ ಹಿಂದೆ ಹೋಗ್ಬೇಕು. ಸೊ 199 ಬಿಡ್ರಿ, 198 ಬಿಡ್ರಿ, 197 ಬಿಡ್ರಿ, 196 ಬಿಡ್ರಿ. 4 ಪುಟ ಹಿಂದೆ ಹೋಗ್ಬೇಕಂದ್ರೆ 4 ಪುಟ ಹಿಂದೆ ಹೋದ್ರೆ ಉಳಿಯೋದಷ್ಟು 195. ದಿಸ್ ಈಸ್ ದ ರೈಟ್ ಆನ್ಸರ್. Okay, this question is very simple and related to the profit and loss. We know the simple thing that profit is equal to selling price minus cost price and loss is equal to cost price minus selling price. Okay, they have given the article has been sold to 96 and X%. ಒಂದು ವಸ್ತುವನ್ನು 96 ರೂಪಾಯಿಗೆ ಮಾರ್ತಾನೆ, ಅವಾಗ ಅವನಿಗೆ X% ಲಾಭ ಆಗುತ್ತೆ. ಅದೇ ಥರ 68 ರೂಪಾಯಿ ಮಾರಿದಾಗ ಅವನಿಗೆ X-5% ನಷ್ಟ ಅಂದರೆ ಲಾಸ್ ಆಗುತ್ತೆ ಅಂತ ಹೇಳ್ಯಾರ ಅವ್ರು. ಸೊ ಅವ್ರು ಕೇಳ್ಯಾರ ಒರಿಜಿನಲ್ ಕಾಸ್ಟ್ ಪ್ರೈಸ್ ಏನಂತ, CP ಏನಂತ ಕೇಳ್ಯಾರ. ಸೊ ಅವಾಗ ಏನು ಮಾಡ್ಬೇಕಂದ್ರೆ, ಈಗ ನೋಡಿರಿ, ಅದು 96 ರೂಪೀಸಿಗೆ ಮಾರಿದ್ರೆ ಫಸ್ಟ್ ಅದನ್ನ 68 ರೂಪೀಸಿಗೆ ಮಾರೋಣ. ಇಲ್ಲೊಂದು ಐತಿ, ಇದು CP.
96 ರುಪೀಸಿಗೆ ಮಾರಿದಂದ್ರೆ X% ಪ್ರಾಫಿಟ್ ಆಗುತ್ತಂತ, ಇದು ಮಾರಿದಂದ್ರೆ X - 5% ಪ್ರಾಫಿಟ್ ಆಗುತ್ತಂತ. ಸೊ ಇವು ಎರಡರದ್ದು ಡಿಫ್ರೆನ್ಸ್ ತೆಗಿಬೇಕು ನಾವು. ಎರಡದ್ದು ಡಿಫ್ರೆನ್ಸ್ ತೆಗಿಬೇಕಂದ್ರೆ X - 5 ಅಂದ್ರೆ ಅವಾಗ ನಮಗೆ ಇದು ಮೈನಸ್ ಹೋಗಿ ಇದು ಪ್ಲಸ್ ಆಗಿ ಇದು 5% ಬರುತ್ತೆ ನಮಗೆ ಇದ್ರ ಡಿಫ್ರೆನ್ಸ್. ಇದು ಏನು 5% ಆಫ್ ದ CP ಇರ್ತೈತಿ ಅಂತ ಇದ್ರ ಡಿಫ್ರೆನ್ಸ್ ಅದು. ಸೊ ಅದು ಹೆಂಗಂದ್ರೆ ಪ್ರಾಫಿಟ್ ಮೈನಸ್ ಲಾಸ್ ಡಿಫ್ರೆನ್ಸು 5% ಆಫ್ CP ಇರ್ತೈತಿ. ಇದು ಪ್ರಾಫಿಟ್, ಇದು ಲಾಸ್ ಅಲ್ಲ. ಸೊ ಪ್ರಾಫಿಟ್ ಅಂದರೆ SP - CP. SP ಏನು ಕೊಟ್ಟಾನ? 96 ಕೊಟ್ಟಾನ. ಸೊ 96 ಮೈನಸ್ CP. ಅದೇ ಥರ ಲಾಸು CP ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. SP ಏನು ಕೊಟ್ಟಾನ? 68 ಕೊಟ್ಟಾನ. 5% ಆಫ್ CP ಆಗುತ್ತೆ. ಇದನ್ನು ಮಾಡಿದ್ವಿ ಅಂದರೆ 164 ಮೈನಸ್ 2 CP ಇದೆ. ಇದು 5% ಆ್ಯಂಡ್ 0.5 CP ಆಗುತ್ತೆ. ಸೊ ಇದನ್ನ 164 ಇಲ್ಲೇ ಇಟ್ಕೊಂಡು ಇದನ್ನು ಈ ಕಡೆ ಕಳಿಸಿದ್ರೆ 2.05 CP ಆಗುತ್ತೆ. ಸೊ ಇಲ್ಲಿ CP ಪ್ರೈಸ್ ಬಂದುಬಿಟ್ಟು 164 ಡಿವೈಡ್ ಬೈ 2.05 ಅಂತ ಬರುತ್ತೆ. ಸೊ ನೋಡಿರಿ ಇದು 0.5 ಐತಿ, ಇದು ಇಷ್ಟ ಐತಿ. ಕ್ಲಿಯರಾಗಿ ಮಾಡಿರಿ, ಇದು ಭಾರಿ ಸಿಂಪಲ್ ಐತಿ. ನೋಡಿರಿ 160 ಐತಿ, 2 ಐತಿ ಅಂದ್ರೆ 80. ಇಲ್ಲಿ 0.5 ಐತಿ, 4 ಐತಿ ಅಂದ್ರೆ ಅಲ್ಲಿ ಇದಾಗುತ್ತೆ, ಅದು ಕ್ಲಿಯರ್ ಆಗುತ್ತೆ. ಸೊ ಆ ಥರ ನೋಡಿದರೆ 80 ಈಸ್ ದ ರೈಟ್ ಆನ್ಸರ್. ಇದು ಕ್ವಶನ್ 80 ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸಿಂಪಲ್, ಇದು ಗೊತ್ತಾಯ್ತಲ್ಲ ಲಾಜಿಕ್ ನಿಮಗೆ. ಇವೆರಡರದ್ದು ಡಿಫ್ರೆನ್ಸ್ ತೆಗೆದು ಇದ್ರದ್ದು ಎರಡು ಡಿಫ್ರೆನ್ಸ್ ಯಾವ ಥರ ಇದು ಫಾರ್ಮುಲಾ ಬೇಸ್ಡ್ ಐತಿ. ಇಟ್ ಈಸ್ ಸಿಂಪಲ್. ನೆಕ್ಸ್ಟ್ ಕ್ವಶನ್, ದಿಸ್ ಈಸ್ ದ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಒನ್. ಕನ್ಕ್ಲೂಷನ್ನು ಮತ್ತು ಸ್ಟೇಟ್ಮೆಂಟ್ಸ್ ನೋಡಿ. ಇಲ್ಲಿ ನೋಡ್ರಿ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ A at B ಮತ್ತು ಇದೇನು ಕನ್ನಡದಲ್ಲಿ ಓದೋದು ಬೇಡ, ಎರಡು ಸೇಮ್ ಇದು. ಕೋಡಿಂಗ್ ಡಿಕೋಡಿಂಗ್ ಇದು. ಇಲ್ಲಿ A at B ಮೀನ್ಸ್ A ಲೆಸ್ ದೆನ್ B ಅಂತ ಹೇಳಿದ್ದಾರೆ. ಸೊ A at B ಅಂದ್ರೆ ಸ್ಟೇಟ್ಮೆಂಟ್ ಒಳಗೆ ಅವರು A at B ಕೊಟ್ಟರೆ A ಲೆಸ್ ದೆನ್ B ಇದ್ದಂಗೆ, ಆ್ಯಂಡ್ ಅಂದರೆ A ಸ್ಮಾಲರ್ ದೆನ್ B ಅಂತ ಕೊಟ್ಟಿದ್ದಾರೆ. ಕನ್ಕ್ಲೂಷನ್ ಏನು ಕೊಟ್ಟಿದ್ದಾರೆ? A $ಸೈನ್ ಅಂದರೆ A ಈಕ್ವಲ್ ಟು B ಅಂತ ಹೇಳಿದ್ದಾರೆ ಅವ್ರು. ಇನ್ನೊಂದು ಕನ್ಕ್ಲೂಷನ್ 2 ಏನಿದೆ? A ಈಸ್ ನಾಟ್ ಈಕ್ವಲ್ ಟು B ಅಂತ ಐತಿ. ಸೊ ಇಲ್ಲಿ ನೋಡ್ರಿ, ಎಟ್ ಎ ಟೈಮ್ A ಗ್ರೇಟರ್ B ಮತ್ತು ಲೆಸ್ B ಇರೋಕ್ಕೆ ಸಾಧ್ಯ ಇಲ್ಲ. ಗ್ರೇಟರ್ ಲೆಸ್ ಇರೋಕ್ಕಾಗಲ್ಲ. ಸೊ ಈಕ್ವಲ್ ಅಂತೂ ಇರೋಕ್ಕೆ ಚಾನ್ಸೇ ಇಲ್ಲ. ಸೊ ನಾಟ್ ಈಕ್ವಲ್ ಟು ಇರೋಕ್ಕೆ ಚಾನ್ಸ್ ಇಲ್ಲ. ಸೊ ನೈದರ್ ಒನ್ ನಾರ್ ಟ್ರೂ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. We will see this question, and this is very simple question. This is reasoning type of question. ಇದರಲ್ಲಿ ಜ್ಯೂಸಸ್ ಕೊಟ್ಟಿದ್ದಾರೆ ಮತ್ತು 5% 5 ಜ್ಯೂಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಟೇಬಲ್ ಫಾರ್ಮಲ್ಲಿ ಬರ್ಕೊಂಬಿಟ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಎಲ್ಲಿ ಕನ್ಫ್ಯೂಸಲ್ ಆಗಲ್ಲ. ಸೊ 5 ಈ ಕಡೆ 5 ಈ ಕಡೆ ಟೇಬಲ್ ಹಾಕ್ಬಿಡ್ತೀವಿ. ಇದು A B C D E ಆಯಿತಾ. ಇಲ್ಲಿ ನೋಡ್ರಿ ಆ್ಯಪಲ್ ಅಂತ ಬರಿತೀವಿ, ನೆಕ್ಸ್ಟ್ ಆರೆಂಜ್ ಬರಿತೀವಿ, ನೆಕ್ಸ್ಟು ಬನಾನಾ, ನೆಕ್ಸ್ಟು ಮ್ಯಾಂಗೋ, ಲಾಸ್ಟು ಪೈನಾಪಲ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈ ಥರ ಬರ್ಕಂದ್ರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟು ನೋಡ್ರಿ, ನಾವು A ಆ್ಯಂಡ್ B ಆ್ಯಪಲ್ ಮತ್ತು ಆರೆಂಜ್ ಜ್ಯೂಸ್ ಅಂತ ಹೇಳಿ A B ಆ್ಯಪಲ್ ಮತ್ತು ಆರೆಂಜ್, A B ಆ್ಯಪಲ್ ಆರೆಂಜ್. ನೆಕ್ಸ್ಟ್ ಏನು ಹೇಳಿದಾರೆ ಅವರು? AC ಲೈಕ್ ಆ್ಯಪಲ್ ಆ್ಯಂಡ್ ಬನಾನಾ. AC ಲೈಕ್ ಆ್ಯಪಲ್ ಆ್ಯಂಡ್ ಬನಾನಾ, AC ಬನಾನಾ. ಓಕೆ. BD ಲೈಕ್ ಮ್ಯಾಂಗೋ ಆ್ಯಂಡ್ ಆರೆಂಜ್ ಜ್ಯೂಸ್, BD ಮ್ಯಾಂಗೋ ಮತ್ತು ಆರೆಂಜ್ ಜ್ಯೂಸ್ ಅಂತೇಳಿ. BD ಲೈಕ್ ಮ್ಯಾಂಗೋ ಆ್ಯಂಡ್ ಆರೆಂಜ್, BD ಲೈಕ್. ಓಕೆ. ನೆಕ್ಸ್ಟ್ ಬಂದುಬಿಟ್ಟು CD ಲೈಕ್ ಪೈನಾಪಲ್ ಆ್ಯಂಡ್ ಬನಾನಾ, CDE. ಮೂವರು ಪೈನಾಪಲ್ಲು ಮತ್ತು ಬನಾನಾ ಅಂತ ಹೇಳಿದ್ದಾರೆ. ಸೊ ಅವ್ರು ಕೇಳಿರೋದು ಬನಾನಾ, ಮ್ಯಾಂಗೋ, ಪೈನಾಪಲ್, ಆರೆಂಜ್, ಬನಾನಾ, ಮ್ಯಾಂಗೋ, ಪೈನಾಪಲ್. ಮಾಡ್ತಿರೋದು ಯಾವುದು? ಯೂಸ್ ಮಾಡ್ತಿರೋರು ಯಾರು? D. ಆನ್ಸರ್ ಸಿಕ್ತಿಷ್ಟೇ. ಈ ಥರ ಬರ್ಕೊಂಬಿಟ್ರೆ ನೀವು ಎಲ್ಲಿ ಕನ್ಫ್ಯೂಷನ್ ಆಗಲ್ಲ, ಕರೆಕ್ಟ್ ಆಗುತ್ತೆ. D ಆಪ್ಷನ್ ಇಸ್ ದ ರೈಟ್ ಆಪ್ಷನ್. Coming to this question, and this is the time and work question. C simple. PQR can complete the job in PQR. ಮೂವರು ಸೇರಿ 8 days ಮಾಡ್ತಾರೆ. Q does half what P and together do in one day. P plus R ಒಂದು ದಿವಸದಲ್ಲಿ ಮಾಡಿದರೆ Q does half what P and Q do one day. ಅಂದರೆ ಇವನು ಹಾಫ್ ಮಾಡ್ತಾನೆ, 0.5 ಮಾಡ್ತಾರಂತ.
ಸೊ ಇದನ್ನು ನಾವು ಇಲ್ಲಿ 1 ಇದನ್ನು 2 ಅಂತಲೂ ಬರ್ಕೋಬೋದು ಬೇಕಾದ್ರೆ ಇದನ್ನು ಹೌ ಮೆನಿ ಡೇಸ್ ಕ್ಯೂ ಅಲೋನ್ ಡೂ ದ ಹಾಫ್ ವರ್ಕ್ ಅಂತ ಕೇಳಿದ್ದಾರೆ. ಸೊ ಇದ್ರದ್ದು ಎಫಿಷಿಯನ್ಸಿ ಬಂದುಬಿಟ್ಟು ಈಗ ನೋಡಿದ್ರೆ ಪಿ ಕ್ಯೂ ಆರ್ ಅಂದರೆ ಇದು 1 ಇದು 2 ಅನ್ಕಂದ್ರೆ ಇದು 8 ಆಗುತ್ತೆ. ಸೊ ಅವಾಗ 8 3s are 24 ಟೋಟಲ್ ವರ್ಕ್ ಆಗುತ್ತೆ. ಇದು ಟೋಟಲ್ ವರ್ಕ್ ಇದು ಎಫಿಷಿಯನ್ಸಿ, ಇದು ಡೇಸು. ಸೊ ಎಫಿಷಿಯನ್ಸಿ ಡೇಸ್ ಮಾಡಿದಾಗ ಟೋಟಲ್ ವರ್ಕ್ ಬರುತ್ತೆ. ಇದು ಹಾಫ್ ವರ್ಕ್ ಅಂತ ಹೇಳಿದ್ದಾರೆ. ಸೊ 24/2 ಹಾಫ್ ಅಂದರೆ 12 ವರ್ಕ್. ಬಟ್ ಕ್ಯೂ ಎಷ್ಟು ಡೇ ಅಂದರೆ ಕ್ಯೂದ ಎಫಿಷಿಯನ್ಸಿ 1 ಇದೆ. ಸೊ 12 days. This is the right answer and this is the simple technique. This is our last question and this is very very important and you should know the concept of this question. ಇದ್ರ ಕಾನ್ಸೆಪ್ಟ್ ಏನಂದರೆ ಸಿಂಪಲ್ ಆಗಿ ತಿಳ್ಕೊಂಡ್ರೆ, ಈಗ ಯಾವುದೇ ಒಂದು ಈ ಥರ ಬಾರ್ ಕೊಟ್ಟಿದ್ದಾರೆ ಅಂತ ತಿಳ್ಕೊರಿ. ಎ ಮತ್ತು ಬಿ ಬಾರ್ ಕೊಟ್ಟಾರ ಅಂದರೆ ನಾವು ಅದನ್ನು ಎ ಬಿ ಮೈನಸ್ ಎ ಮಾಡಬೇಕು ಡಿವೈಡೆಡ್ ಬೈ 90 ಅಂತ ಬರ್ಕೋಬೇಕು. ಇದು ಕಾನ್ಸೆಪ್ಟ್. ಇನ್ನೊಂದು ಎ ಬಿ ಸಿ ಕೊಟ್ಟು ಎರಡು ಮೇಲೆ ಬಾರ್ ಕೊಟ್ರೆ ಅಂದರೆ ಎ ಬಿ ಮೈನಸ್ ಎ ಡಿವೈಡ್ ಬೈ 990 ಅಂತ ಬರ್ಕೋಬೇಕು. ಇದು ಕಾನ್ಸೆಪ್ಟ್ ಇದ್ರಾಗ ರನ್ ಆಗೋದು. ಸಿಂಪಲ್ ಕಾನ್ಸೆಪ್ಟ್ ಇದು ರನ್ ಆಗೋದು ಇದ್ರೊಳಗೆ. ಅದೇ ಥರ ಮಾಡೋಣ. ಈಗ 4 1 ಬಾರ್ ಐತಿ, ಇದ್ರ ಮೇಲೆ 2 ಬಾರ್ ಐತಿ, ಇದ್ರ ಮೇಲೆ 2 ಬಾರ್ ಐತಿ. ಸೊ ಇದನ್ನು ಫಸ್ಟ್ ಮಾಡೋದು 46 ಮೈನಸ್ 4 ಡಿವೈಡ್ ಬೈ 90 ಅಂದರೆ 42/90 ಆಗುತ್ತೆ. ಇದನ್ನು ಮಾಡಿದಂದ್ರೆ 589 ಮೈನಸ್ 5/990 ಮಾಡಬೇಕು. 584/990 ಆಗುತ್ತೆ. ಇದನ್ನು ಅದೇ ಥರ ಮಾಡಿದರೆ 333 ಮೈನಸ್ 3 ಮಾಡಿದರೆ 330/990 ಆಗುತ್ತೆ. ಇಲ್ಲಿ ಏನೇನದೋ ಅವನ್ನೇ ಹಾಕ್ರಿ ಇಲ್ಲಿ ಕರೆಕ್ಟಾಗಿ. ಇರೋದು ಎಲ್ ಸಿ ಎಮ್ ತೆಗಿಬೇಕಂದ್ರೆ ಇದು 11ಇಂದ ಮಲ್ಟಿಪ್ಲೈ ಆಗಬೇಕು. 11 2s are 22, 462 ಆಗುತ್ತಿದೆ. ಸೊ ಮೈನಸ್ 584 ಪ್ಲಸ್ 330/990 ಬರ್ತದೆ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರಿ ಅಂದ್ರೆ ನಿಮಗೆ ಆನ್ಸರ್ ಎಷ್ಟು ಬರ್ತತಿ ಅಂದ್ರೆ 462 ಮೈನಸ್ 584 ಈಸ್ ಮೈನಸ್ 122 ಪ್ಲಸ್ 330 ಮಾಡಿದರೆ 208 ಬರುತ್ತೆ. 208/990 ಬರುತ್ತೆ. ಇದು ಬರುತ್ತೆ. ಬೇಕಾದ್ರೆ ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತೀರಾ ಮಾಡಿರಿ. ಇದನ್ನು ಉಲ್ಟಾ ಫಾರ್ಮ್ ಒಳಗೆ ಯೋಚನೆ ಮಾಡೋಕೆ ಆಕತ್ತೆ ಅಂದ್ರೆ ಮಾಡಿರಿ. ಇಲ್ಲಾಂದ್ರೆ ಇದನ್ನು ಜಸ್ಟ್ ಡಿವೈಡ್ ಮಾಡಿರಿ. ನೀವು ಇದನ್ನು ಡಿವೈಡ್ ಮಾಡಿದ್ರೆ ಅಂದರೆ ನಿಮಗೆ 0.101010 ಈ ಥರ ಬರುತ್ತೆ. ಸೊ ಅವಾಗ ನಿಮ್ಮ ಆನ್ಸರ್ 0.210 ಮೇಲೆ ಬಾರ್ 1 ಮತ್ತು 0 ಮೇಲೆ ಬಾರ್ ಈ ಥರ ಇರೋದು ಥರ್ಡ್ ಆಪ್ಷನ್. ಆ್ಯಂಡ್ ದಿಸ್ ಆಪ್ಷನ್ ವಿಲ್ ಬಿ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. And this is your last question, and all the questions we have discussed 14 questions, and some are very tricky also and some are very easy, but paper level is easy. And this is our channels. This is our GK exam channel where you can see our facts. ನಿಮಗೆ ಇಲ್ಲಿ GK ಫ್ಯಾಕ್ಟ್ಸ್ ಆಗಲಿ ಫಾಸ್ಟರ್ ಎಕ್ಸಾಮ್ ಅಪ್ಡೇಟ್ ಸಿಗುತ್ತೆ. ಈ ಕರೆಂಟ್ ಅಫೇರ್ಸ್ ಚಾನಲಲ್ಲಿ ನಿಮಗೆ ಡೈಲಿ 2-3 ಪೋಸ್ಟ್ ಸಿಗುತ್ತೆ. ಸುಮ್ಮನೆ ಎಲ್ಲನೂ ಹಾಕಲ್ಲ. ಮೋಸ್ಟ್ ಇಂಪಾರ್ಟೆಂಟ್ 100% ಬರುವಂಥ ಅಷ್ಟೇ ಹಾಕ್ತೀವಿ. ಇದರಲ್ಲಿ ನಿಮಗೀಗ ಮೆಂಟಲ್ ಎಬಿಲಿಟಿ ಸೀರೀಸು ಮತ್ತು ಲ್ಯಾಂಡ್ ಸರ್ವೇಯರಿಗೆ ಫ್ರೀ ಕ್ಲಾಸಸ್ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಆಗಿದೆ. ಈ PYQ ಅಲ್ಲಿ PYQ ಪೇಪರ್ ಇರುತ್ತೆ. ಇದೇ ಪೇಪರ್ ನಿಮಗೆ ಬೇಕಂದರೂ ಈ ಪೇಪರ್ ಇದೇ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಇರ್ತೀವಿ, ನೀವು ಅದನ್ನು ಜಾಯ್ನ್ ಆಗಿರ್ಬೇಕಾದ್ರೆ ಹೋಗಿ ಜಾಯ್ನ್ ಅವರ್ ಆಲ್ ದ ಚಾನಲ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ GK ಅನಾಲಿಸಿಸ್ ಬೇಕು, NWKRTCದು ಮತ್ತು AEದು ಬೇಕಾಗಿದ್ದರೆ ನೀವು ಜಲ್ದಿ ಸಬ್ಸ್ಕ್ರೈಬರ್ಸ್ ಆಗಿರಿ. 2000 ಸಬ್ಸ್ಕ್ರೈಬರ್ಸ್ ಆದ ಕೂಡಲೇ ನಾವು ನಿಮಗೆ ಒಂದು ಪೇಪರ್ ಯಾವ್ದಾರು GK ಅನಾಲಿಸಿಸ್ ಮಾಡಿಕೊಡ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡ್ರಿ ಇಲ್ಲಿ ಬೈಲಿಂಗ್ವೇಲ್ 3 ಲ್ಯಾಂಗ್ವೇಜಲ್ಲಿ PDF ಇದು PYQ ಎಕ್ಸಾಮ್ ಗೈಡ್ ಒಳಗೆ ಅಪ್ಡೇಟ್ ಆಗಿದೆ. ನೀವು ಹೋಗ್ಬೋದು. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್. ಬಾಯ್. ಟೇಕ್ ಕೇರ್.